ಹಸಿರು ಕಾಡು, ಮರಗಳ ಮಧ್ಯೆ ಇರೋ ನಾಗನ ಕಲ್ಲುಗಳು, ಪ್ರಕೃತಿಯ ಮಡಿಲಲ್ಲಿ ಇರೋ ನಾಗನ ಸನ್ನಿಧಿ. ಇದೊಂದು ಸಾಮಾನ್ಯ ಕಾಡಲ್ಲ, ನಮ್ಮ ತುಳುನಾಡಿನ ಸಂಸ್ಕೃತಿಯ ಜೀವನಾಡಿ ಬನ. ಇವತ್ತು ನಾಗರ ಪಂಚಮಿ. ಊರಿನ ಮನೆ ಮನೆಯಲ್ಲೂ ನಾಗಾರಾಧನೆ ಮಾಡ್ತೀವಿ. ಅದೇ ನಂಬಿಕೆ ಮತ್ತು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬರ್ತಿರುವಂತಹ ಸಿನಿಮಾ ಬನ. ತುಳುನಾಡು ಅಂದ್ರೆ ಬರೀ ಭಾಷೆಯಲ್ಲ, ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಪ್ರಕೃತಿಯ ಜೊತೆಗಿನ ನಂಟು. ಇದನ್ನೆಲ್ಲ ತೆರೆ ಮೇಲೆ ತರೋಕೆ ಬನ ಸಿನಿಮಾ ಅಕ್ಟೋಬರ್ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸಿನಿಮಾದ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ನಾಗಾರಾಧನೆಗೆ ತುಂಬ ದೊಡ್ಡ ಇತಿಹಾಸ ಇದೆ. ಪ್ರತಿಯೊಬ್ಬರ ಲೈಫ್ನಲ್ಲೂ ನಾಗನಿಗೆ ಒಂದು ವಿಶೇಷ ಜಾಗ ಇರುತ್ತೆ. ಹಾಗಾದ್ರೆ ಬನ ಅಂದ್ರೆ ಏನು ಅಂತ ನೋಡೋಣ. ಕಾಡಿನ ಮಧ್ಯೆ ಅಥವಾ ಮನೆ ಹತ್ರ ನಾಗನ ವಾಸಸ್ಥಾನ ಇರೋ ಪವಿತ್ರ ಜಾಗವೇ ಬನ ಅಥವಾ ನಾಗಬನ ಅಂತ ಕರಿತೀವಿ. ನಮ್ಮ ಹಿರಿಯರು ಕಾಡನ್ನ, ಪರಿಸರವನ್ನ ಪ್ರೀತಿಸಬೇಕು ಮತ್ತು ರಕ್ಷಿಸಬೇಕು ಅಂತಲೇ ಈ ನಾಗಬನಗಳ ಕಲ್ಪನೆಯನ್ನ ತಂದಿದ್ದು. ಇವತ್ತಿಗೂ ಕೂಡ ಕರಾವಳಿಯಲ್ಲಿ ಮರ, ಕಾಡು, ನಾಗನ ಕಲ್ಲುಗಳನ್ನೇ ದೇವರು ಅಂತ ನಂಬಿ ಪೂಜಿಸ್ತಾರೆ. ಇದೇ ಪ್ರಕೃತಿ ಮತ್ತು ನಂಬಿಕೆಗಳನ್ನ ಇಟ್ಟುಕೊಂಡು ಇಂದಿನ ಕಾಲದಲ್ಲೂ ನಮ್ಮ ಸಂಸ್ಕೃತಿಯನ್ನ ಪರಿಚಯಿಸುವ ಜೊತೆಗೆ ಉಳಿಸುವ ಪ್ರಯತ್ನಗಳು ಸಿನಿಮಾದ ಮೂಲಕ ನಡೀತಾ ಇದೆ. ಅಂತಹ ಒಂದು ವಿಭಿನ್ನ ಪ್ರಯತ್ನವೇ ಈ ಸಿನಿಮಾ. ಕನ್ನಡ ಸಿನಿಮಾ ತರಾನೇ ತುಳು ಚಿತ್ರರಂಗಕ್ಕೂ ದೊಡ್ಡ ಹಿಸ್ಟ್ರಿ ಇದೆ. 1971ರಲ್ಲಿ ಶುರುವಾದ ತುಳು ಸಿನಿಮಾಗಳ ಪಯಣ ಇವತ್ತು ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಚಾಲಿಪೋಲಿಲು, ಒರಿಯರ್ದೋರಿ ಅಸಲ್ ಇಂತಹ ಸಿನಿಮಾಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಅಂದರೆ ನಿಮಗೂ ಕೂಡ ಅದು ಗೊತ್ತಿರಬಹುದು. ನಮ್ಮ ಬದುಕು, ನಮ್ಮ ಆಚಾರ ವಿಚಾರಗಳನ್ನು ಬೆಳ್ಳಿ ತೆರೆ ಮೇಲೆ ತೋರಿಸೋದು ತುಳು ಸಿನಿಮಾಗಳ ವಿಶೇಷತೆ. ಈ ಸಾಲಿಗೆ ಈಗ ನಿರ್ದೇಶಕ ನಿತಿನ್ ರೈ ಕುಕ್ಕುವಳ್ಳಿ ಅವರ ಬನ ಸಿನಿಮಾ ಕೂಡ ಬರ್ತಾ ಇದೆ. ಈಗಾಗಲೇ ವಿಭಿನ್ನ ಕಥೆಗಳ ಮೂಲಕ ಗುರುತಿಸಿಕೊಂಡಿರುವ ನಿತಿನ್ ರೈ ಈ ಬಾರಿ ಪ್ರಕೃತಿ, ನಂಬಿಕೆ ಮತ್ತು ಒಂದು ಗಟ್ಟಿಯಾದ ಕಥೆಯನ್ನ ಇಟ್ಕೊಂಡು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಈಗ ಟ್ರೇಲರ್ ಬಗ್ಗೆ ಹೇಳಬೇಕು. ನಿಜಕ್ಕೂ ವಿಜುವಲ್ಸ್ ಚೆನ್ನಾಗಿದೆ. ಕಾಡಿನ ದೃಶ್ಯಗಳು ಮತ್ತು ಆ ನಿಗೂಢತೆ, ಮಗು, ಹಾವು, ಆ ಸಸ್ಪೆನ್ಸ್ ಎಲಿಮೆಂಟ್ಸ್ ಎಲ್ಲ ನೋಡ್ತಿದ್ರೆ ಇದೊಂದು ಪಕ್ಕಾ ಥ್ರಿಲ್ಲರ್ ಮೂವಿ ಅಂತ ನಮ್ಗನ್ಸುತ್ತೆ. ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸುತ್ತೆ. ಟ್ರೈಲರ್ನಲ್ಲಿ ಬರೋ ನಮ್ಮ ಮಣ್ಣಿನ ಕಥೆ ಅನ್ನೋ ಟ್ಯಾಗ್ ಲೈನ್ ಕೂಡ ಕನೆಕ್ಟ್ ಆಗುತ್ತೆ. ಕೇವಲ ಫೋಟೋಗಳಿಗಿಂತ ಆ ವಿಜುವಲ್ಸ್ನಲ್ಲಿರುವಂತಹ ಆಳವಾದ ಸಸ್ಪೆನ್ಸ್ ನೋಡಿದ್ರೆ ಸಿನಿಮಾದ ಮೇಲೆ ನಿರೀಕ್ಷೆ ಖಂಡಿತ ಹೆಚ್ಚಾಗುತ್ತೆ. ಜರ್ನಲಿಸ್ಟ್ ಜಯಪ್ರಕಾಶ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರೋದು ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಖಡಕ್ ಡೈಲಾಗ್ಗಳಿಂದ ಸಿನಿಮಾ ಮೂಡಿ ಬಂದಿದೆ ಅಂತ ಹೇಳಬಹುದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ರೂಪಾ ವರ್ಕಾಡಿ ಅವರ ಅಭಿನಯ ಈ ಸಿನಿಮಾಗೆ ಇನ್ನಷ್ಟು ಪವರ್ ತಂದುಕೊಡುತ್ತೆ. ಅವರ ಪಾತ್ರದ ಬಗ್ಗೆಯೂ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ನಿಹಾಲ್ ರೈ ಮತ್ತು ಕೃತಿ ಶ್ರೀನಿವಾಸ್ ಪೂಜಾರಿ ಈ ಸಿನಿಮಾದಲ್ಲಿ ಹೀರೋ, ಹೀರೋಯಿನ್ ಆಗಿ ಸಿನಿ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಹೊಸ ಪ್ರತಿಭೆಗಳ ನಟನೆ ಹೇಗಿರಲಿದೆ ಅನ್ನೋದು ಥಿಯೇಟರ್ನಲ್ಲೇ ನೋಡಬೇಕು. ಕಾಡಲ್ಲಿ ಸಿಗೋ ಮಗು, ಮನೆಯಲ್ಲಿ ನಡೆಯೋ ಸಸ್ಪೆನ್ಸ್ ಘಟನೆಗಳು, ಹಾಗೆಯೇ ಬನಕ್ಕೆ ಎದುರಾಗುವ ಸಮಸ್ಯೆಗಳು, ಹೀಗೆ ಆಕ್ಷನ್, ಥ್ರಿಲ್ಲರ್, ಸೆಂಟಿಮೆಂಟ್ ಎಲ್ಲವೂ ಈ ಸಿನಿಮಾದಲ್ಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬನ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ನಮ್ಮ ಮಣ್ಣಿನ ಕಥೆ. ಅಕ್ಟೋಬರ್ 23ಕ್ಕೆ ಕರಾವಳಿಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.